ಈ ದಿನದ ದೇವರ ವಾಕ್ಯ 2 ಸಮುವೇಲ 5:10 ಸೇನಾಧೀಶ್ವರನಾದ ಯೆಹೋವ ದೇವರು ಅವನ ಸಂಗಡ ಇದ್ದದರಿಂದ ಅವನು ಅಭಿವೃದ್ಧಿ ಹೊಂದುತ್ತಾ ಹೋದನು. ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ದೇವರು ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಿಮ್ಮನ್ನು ಅಭಿವೃದ್ಧಿಪಡಿಸಲು ಬಯಸುತ್ತಾ ಇದ್ದಾನೆ. ದಾವೀದನ ಜೀವಿತದಲ್ಲಿ ನೋಡಿಕೊಳ್ಳುವಾಗ, ದಾವೀದನು ಚಿಕ್ಕ ಪ್ರಾಯದಿಂದಲೇ ಆತನು ದೇವರನ್ನು ಆತುಕೊಂಡು ಜೀವಿಸುವ ಆತನಾಗಿದ್ದನು. ಅರಣ್ಯದಲ್ಲಿ ಕುರಿಗಳನ್ನು ಕಾಯಲು ಇರುವಾಗ ಆತನು ಸಂಪೂರ್ಣವಾಗಿ ತನ್ನನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಿದ್ದನು. ಕುರಿಗಳನ್ನು ಕಾಯಲು ಆತನು ರಾತ್ರಿ ಹಗಲು ಅರಣ್ಯದಲ್ಲಿ ಇರುವಂಥ ಸಮಯದಲ್ಲಿ ಯಾವ ದುಷ್ಟ ಮೃಗಗಳು ಆತನನ್ನು ಹಿಂಸೆಪಡಿಸದ ಹಾಗೆ, ಕುರಿಗಳನ್ನು ಹಿಂಸೆಪಡಿಸದ ಹಾಗೆ ರಕ್ಷಿಸಿದಂಥ ದೇವರು ಯೆಹೋವ ದೇವರಾಗಿದ್ದಾರೆ. ದಾವೀದನು ಗೊಲ್ಯಾತನ ವಿರುದ್ಧವಾಗಿ ಯುದ್ಧಕ್ಕೆ ಹೋಗಲು, ಗೊಲ್ಯಾತನು, ನೀನು ಕೋಲು ಹಿಡಿದು ನನ್ನ ಬಳಿಗೆ ಬರುವುದೇನು, ನಾನು ನಾಯಿಯೋ ಎಂದು ಹೇಳಿ ಅವನನ್ನು ದೇವರ ಹೆಸರಿನಲ್ಲಿ ಶಪಿಸಿದನು. ಇಲ್ಲಿ ಬಾ, ನಾನು ನಿನ್ನ ಮಾಂಸವನ್ನು ಮೃಗ ಪಕ್ಷಿಗಳಿಗೆ ಹಂಚಿಕೊಡುತ್ತೇನೆ ಎಂಬುದಾಗಿ ಗೊಲ್ಯಾತನು ಅಪಹಾಸ್ಯ ಮಾಡಿದನು. ಆಗ ದಾವೀದನು ಅವನಿಗೆ, ನೀನು ಈಟಿ ಕತ್ತಿ ಬರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿ, ನಾನಾದರೂ ನೀನು ಹೀಯಾಳಿಸಿದಂಥ ಸೇನಾಧೀಶ್ವರನು ಇಸ್ರಾಯೇಲರ ಯುದ್ಧ ಭಟರ ದೇವರು ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ ಎಂಬುದಾಗಿ ಹೋಗಿ ಕೇವಲ ಒಂದು ಚಿಕ್ಕ ಕಲ್ಲಿನಿಂದ ಆತನನ್ನು ಕೊಂದು, ಬಲವಾಗಿರುವಂಥ ಗೊಲ್ಯಾತನನ್ನು ಕೊಂದು ದಾವೀದನು ಜಯವನ್ನು ಹೊಂದಿದನು. ಇದು ಆತನ ಬಲದಿಂದ ಅಲ್ಲ ಪ್ರಿಯರೇ, ಅದು ದೇವರ ಬಲದಿಂದಲೇ ಆತನು ಜಯ ಹೊಂದಿದನು. ಮತ್ತು ಆತನು ರಾಜನಾಗಿ ಮಹಾರಾಜನಾಗಿ ಇರುವಂಥ ಸಮಯದಲ್ಲಿ ಆತನು ಪ್ರಾರ್ಥನೆಯ ಮೂಲಕವಾಗಿ ಪ್ರತಿಯೊಂದೊಂದು ನಿರ್ಧಾರಗಳನ್ನು ಆತನು ತೆಗೆದುಕೊಳ್ಳುವ ಆತನಾಗಿದ್ದನು. ದಾವೀದನು ಪ್ರತಿಯೊಂದು ವಿಷಯದಲ್ಲಿ ದೇವರನ್ನು ಆಧಾರ ಮಾಡಿಕೊಂಡಿದ್ದನು, ದೇವರನ್ನು ಆತುಕೊಂಡಿದ್ದನು. ತನ್ನ ಜೀವಿತದ ಪ್ರಥಮ ಅಂಶವು ದೇವರಾಗಿದ್ದರು. ಆದ್ದರಿಂದ ದೇವರು ದಾವೀದನನ್ನು ಅಭಿವೃದ್ಧಿಪಡಿಸಿದನು. ಆತನು ದೊಡ್ಡ ಅರಸನಾದನು. ಆತನನ್ನು ದೇವರು ಅಭಿವೃದ್ಧಿಪಡಿಸುತ್ತಾ ಆತನ ಸಂತಾನಗಳನ್ನು ಅಭಿವೃದ್ಧಿಪಡಿಸುತ್ತಾ ಬಂದರು. ಈ ದಿನದಲ್ಲಿ ದಾವೀದನನ್ನು ಅಭಿವೃದ್ಧಿಪಡಿಸಿದ ಹಾಗೆ ದೇವರು ನಿಮ್ಮನ್ನು ಅಭಿವೃದ್ಧಿಪಡಿಸಲು ಬಯಸುತ್ತಿದ್ದಾರೆ. ನೀವು ಪ್ರಥಮ ಸ್ಥಾನವನ್ನು ದೇವರಿಗೆ ಕೊಡಿ. ಬೆಳಗಿನ ಜಾವದಲ್ಲಿ ಎದ್ದ ತಕ್ಷಣವೇ ಮೊಬೈಲನ್ನು ನೋಡದೆ ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡಿ. ದೇವರ ವಾಕ್ಯವನ್ನು ಓದಿ, ದೇವರ ಸನ್ನಿಧಾನದಲ್ಲಿ ನಿಮ್ಮ ಪ್ರತಿಯೊಂದೊಂದು ಬೇಡಿಕೆಗಳನ್ನು ಇಡಿ. ದೇವರ ಆಲೋಚನೆಗಳನ್ನು ಕೇಳಿ. ದೇವರಲ್ಲಿ ನಿಮ್ಮ ಎಲ್ಲ ಒಂದು ಜ್ಞಾನಗಳು ಏನು ಬೇಕಾಗಿದೆಯೋ ಪ್ರತಿಯೊಂದು ವಿಷಯಗಳಿಗಾಗಿ ದೇವರ ಮೊರೆ ಹೋಗುವುದಾದರೆ ದೇವರು ನಿಮ್ಮನ್ನು ಅಭಿವೃದ್ಧಿಪಡಿಸುತ್ತಾರೆ. ಯಾವಾಗ ನೀವು ದೇವರಿಗೆ ಮೊದಲ ಸ್ಥಾನ ಕೊಡುತ್ತೀರೋ ಆಗ ದೇವರು ನಿಮ್ಮನ್ನು ಮೇಲಕ್ಕೆ ಎತ್ತುವಾತನಾಗಿದ್ದಾನೆ. ಆದ್ದರಿಂದ ಪ್ರಿಯರೇ, ಈ ಬೆಳಗಿನ ಜಾವದಲ್ಲಿ ದೇವರನ್ನು ಆತುಕೊಂಡು ಪ್ರತಿಯೊಂದೊಂದು ವಿಷಯಗಳಲ್ಲಿ ನೀವು ಮುಂದೆ ಸಾಗುವುದಾದರೆ ನೀವು ಜಯವನ್ನು ಹೊಂದಲು ಸಾಧ್ಯ. ಯಾವ ರೀತಿ ದಾವೀದನನ್ನು ಆಶೀರ್ವದಿಸಿದಂಥ ದೇವರು ಇಂದು ಅದ್ಭುತಗಳನ್ನು ಮಾಡಲು ಶಕ್ತನಾಗಿದ್ದಾನೆ. ಇಂದು ನಿನ್ನನ್ನು ಆಶೀರ್ವದಿಸಲು ಆತನು ಬಯಸುತ್ತಿದ್ದಾನೆ. ಆದರೆ ನೀವು ಆತನಿಗೆ ಪ್ರಥಮ ಸ್ಥಾನವನ್ನು ಕೊಡುತ್ತೀರಾ? ಹಾಗಿದ್ದರೆ ಈ ಬೆಳಗಿನ ಜಾವದಲ್ಲಿ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥಿಸಿರಿ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡಿರುವಂಥ ನಮ್ಮ ತಂದೆ ಆಗಿರುವಂಥ ದೇವರೇ, ಅಪ್ಪ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಕರ್ತನೆ, ಯಾರ್ಯಾರಪ್ಪ ಕರ್ತರೆ ಈವರೆಗೂ ನಿಮಗೆ ಪ್ರಥಮ ಸ್ಥಾನ ಕೊಡದೆ ದೇವ ಲೋಕದ ರೀತಿಯಲ್ಲಿ ನಡೆದಿದ್ದಾರೋ ಅಂತ ನಿನ್ನ ಮಕ್ಕಳು ಪಶ್ಚಾತ್ತಾಪದಿಂದ ನಿನ್ನ ಸನ್ನಿಧಾನಕ್ಕೆ ಬರುತ್ತಿದ್ದಾರೆ ದೇವ. ಅಪ್ಪ ಕರ್ತನೆ, ಇನ್ನು ಮೇಲಾದರೂ ರಾಜ ಅವರು ಅಪ್ಪ ನೀನೇ ಸರ್ವಸ್ವ, ನೀನೇ ಅವರ ಪ್ರಥಮ ಪಾತ್ರವಾಗಿದ್ದಿ ಎಂಬುದಾಗಿ ರಾಜ ಅವರು ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದಾರೆ ದೇವ. ಅಂತ ನಿನ್ನ ಮಕ್ಕಳನ್ನು ಮುಟ್ರಿ. ಯಾವ ರೀತಿಯಲ್ಲಿ ದಾವೀದನ ಜೀವಿತದಲ್ಲಿ ಅದ್ಭುತ ಮಾಡಿದೆಯೋ, ಆತನನ್ನು ಅಭಿವೃದ್ಧಿಪಡಿಸುತ್ತಾ ಬಂದಿಯೋ ದೇವ, ಅದೇ ರೀತಿಯಲ್ಲಿ ಅಪ್ಪ ನಿನ್ನ ಮಕ್ಕಳನ್ನು ಅಭಿವೃದ್ಧಿಪಡಿಸ್ರಿ. ಅವರ ಪ್ರತಿಯೊಂದೊಂದು ಕಾರ್ಯಗಳಲ್ಲಿ ಅಪ್ಪ ಕರ್ತನೆ ನೀನು ಸಫಲತೆಯನ್ನು ಕೊಡು, ನಿಜಯವನ್ನು ಕೊಡು ಸ್ವಾಮಿ ಕರ್ತರೆ. ರಾಜ, ನಿನ್ನಲ್ಲಿ ಪ್ರಾರ್ಥಿಸಿ ಮುಂದೆ ಸಾಗುವಂಥ ನಿನ್ನ ಮಕ್ಕಳನ್ನು ಸ್ವಾಮಿ ನೀನು ಎಂದಿಗೂ ಅಪಜಯಕ್ಕೆ ಈಡು ಮಾಡುವುದಿಲ್ಲ ಸ್ವಾಮಿ. ಅಪ್ಪ, ಹಾಗೆ ಮಾಡುವ ನನ್ನ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ.
ಯಾರ್ಯಾರು ಈ ದಿನದಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೋ, ಯಾರ್ಯಾರು ತಮ್ಮ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿದ್ದಾರೋ ಅಂಥ ನಿನ್ನ ಮಕ್ಕಳನ್ನು ಸ್ವಾಮಿ ಕರ್ತನೆ ನೀವು ಇನ್ನೂ ಹೇರಳವಾಗಿ ಆಶೀರ್ವದಿಸಪ್ಪ ಕರ್ತರೆ. ಅವರಿಗೆ ಒಳ್ಳೆಯ ಆಯುಷ್ಯ ಆರೋಗ್ಯವನ್ನು ದಯಪಾಲಿಸಿಕೊಡು. ಅವರ ಹೃದಯದ ಅಭಿಲಾಷೆಗಳನ್ನು ಈಡೇರಿಸು ನನ್ನ ದೇವರೇ. ಅಪ್ಪ, ಇನ್ನು ಯಾರ್ಯಾರಿಗಪ್ಪ ದ್ವಾರಗಳು ತೆರೆಯಲ್ಪಟ್ಟಿಲ್ಲಪ್ಪ, ಮಕ್ಕಳಿಗಾಗಿ ನಿನ್ನಲ್ಲಿ ಕಣ್ಣೀರು ಸುರಿಸುತ್ತಾ ಇದ್ದಾರೋ ಅಂತ ನಿನ್ನ ಮಕ್ಕಳಿಗಪ್ಪ ಕರ್ತರೆ ನೀವು ತಾನೇ ಅಪ್ಪ ಗರ್ಭದ್ವಾರವನ್ನು ತೆರೆದುಕೊಟ್ಟು ಅಪ್ಪ ಅವರಿಗೆ ಸಂತಾನ ಭಾಗ್ಯವನ್ನು ಅನುಗ್ರಹಿಸಿಕೊಡ್ರಿ ದೇವರೇ. ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇಲೆ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.